ನಮಸ್ತೆ ವೀಕ್ಷಕರೇ, ದೇವಭೂತ ಅಂದರೆ ಯಾರು ನಂಬೋದಿಲ್ಲ. ಇವೆಲ್ಲ ಕತೆ ಕಟ್ಬೇಡ ಕಣ ಅಂತಾರೆ. ಆದರೆ ಇಲ್ಲಿ ನಾನು ಯಾರನ್ನು ನಂಬಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಅನುಭವ ಆಗಿರೋರಿಗೆ ನಂಬಿಕೆ ಇರುತ್ತೆ, ಆದರೆ ಅನುಭವ ಆಗಿಲ್ದವ್ರಿಗೆ ಇದು ಕಾಮಿಡಿ ಅನಿಸುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ನನಗೆ ಆಗಿದ್ದಂತಹ ಅನುಭವ. ನೀವು ಈ ಸ್ಟೋರಿ ಕೇಳಿದ್ಮೇಲೆ ನಿಮಗೆ ಆಗಿದ್ದಂತಹ ಅನುಭವಗಳನ್ನ ಕಮೆಂಟ್ ಮಾಡಿ. ನನ್ನ ತಂಗಿಯನ್ನು ಊರಿಗೆ ಬಿಡಲು ಆಟೋದಲ್ಲಿ ಬೆಂಗಳೂರಿನಿಂದ ತುರುವೇಕೆರೆಗೆ ಹೊರಟಿದ್ದೆವು. ನನ್ನ ತಮ್ಮ, ನನ್ನ ತಂಗಿ ಮಕ್ಕಳು ಮತ್ತು ನನ್ನ ಅಪ್ಪ ಹೊರಟು ಪೀಣ್ಯದ ಹತ್ರ ಇನ್ನೊಬ್ಬ ತಮ್ಮನಿಗಾಗಿ 2 ಅವರ್ ಕಾದು ಅವನು ಬಂದ ಮೇಲೆ ಅವನನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆವು. ನೆಲಮಂಗಲ ಟೋಲ್ ಗೇಟ್ ಹತ್ರ ಆಟೋ ಪಂಚರ್ ಆಗಿತ್ತು. ಸ್ಟೆಪ್ನಿ ಹಾಕೊಂಡು ಪಂಚರ್ ಹಾಕಿಸ್ಕೊಂಡು ಅಲ್ಲಿಂದ ನೈಟ್ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ 9:30ಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ ನಂತರ ನನ್ನ ಭಾವ ಫೋನ್ ಮಾಡಿ ಟೈಮ್ ಆಗಿದೆ, ಇನ್ನೂ ಯಾಕೆ ಬಂದಿಲ್ಲ ಅಂತ ಫೋನ್ ಮಾಡ್ತಾ ಇದ್ರು. ಸುಮಾರು 10:15 ತುರುವೇಕೆರೆ ಹತ್ತತ್ರ ಕೊಂಡಜ್ಜಿ ಕ್ರಾಸ್ ಬಳಿ ಒಂದು ಲೈಟ್ ತರಹ ಬಿಳಿ ಆಕೃತಿ ನನ್ನ ತಮ್ಮನ ರೈಟ್ ಸೈಡ್ ನಿಂದ ಎದುರಿಗೆ ಬಂದು ಆಟೋ ಹಿಂದೆಯಿಂದ ಪಾಸ್ ಆಗಿ ತೆಂಗಿನ ಮರ ತೋಟದಲ್ಲಿ ಹೋಯ್ತು. ನನ್ನ ತಮ್ಮ ಶಾಕ್ ಆಗಿ ಏನದು ಎದುರಿಗೆ ಬಂದು ಹೋಗಿದ್ದು ಎಂದು ಕೇಳಿದಾಗ ನಾವು ಯಾರೂ ಸಹ ಹೇಳುತ್ತಿಲ್ಲ. ಯಾಕೆ ಅಂದ್ರೆ ಹೇಳಿದರೆ ಎಲ್ಲಿ ಗಾಡಿ ಆಫ್ ಮಾಡ್ತಾನೆ ಅಂತ ಭಯ ಇತ್ತು. ನಮ್ಮ ಮುಂದೆ ಮತ್ತೆ ಹಿಂದೆ ಯಾವುದೇ ತರಹ ಗಾಡಿಗಳು ಓಡಾಡ್ತಿರ್ಲಿಲ್ಲ. ನನಗೆ ತುಂಬಾ ಡೌಟ್ ಶುರುವಾಯಿತು. ಸುಮ್ಮನಾಗಿ ಕುಳಿತುಕೊಂಡೆ. ಹಂಗೆ ಮನೆಗೆ ಹೋದಾಗ ನಂತರ ಮತ್ತೆ ಬಂದು ನಮ್ಮ ಹತ್ರ ಕೇಳಿದಾಗ ನಾವು ಕೂಡ ನೋಡಿದ್ವಿ, ಎಲ್ಲಿ ನೀನ್ ಗಾಡಿ ಆಫ್ ಮಾಡ್ತೀಯಾ ಅಂತ ಹೇಳಲಿಲ್ಲ ಅಂದು. ಅದೇ ಟೈಮಿನಲ್ಲಿ ನನ್ನ ತಂಗಿಯ ಚಿಕ್ಕ ಮಗು ಸಿಕ್ಕಾಬಟ್ಟೆ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿತ್ತು. ಎಷ್ಟು ಸಮಾಧಾನ ಮಾಡಿದರೂ ಅಳು ನಿಲ್ಲಿಸ್ತಾ ಇರಲಿಲ್ಲ. ನಾವು ಊಟ ಮಾಡಿಕೊಂಡು ನನ್ನ ತಂಗಿಯನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟಿದ್ದೆವು. ಅಲ್ಲಿ ಒಂದು ಶಾಕಿಂಗ್ ಕಾದಿತ್ತು. ಅದೇನೆಂದರೆ ನನ್ನ ತಂಗಿಯ ಗಂಡ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತಂದು ಮಗು ಹಣೆಗೆ ಇಕ್ಕಿದ್ದಾಗ ಮಗು ಅಳು ನಿಲ್ಲಿಸ್ತು ಅಂತ ನನ್ನ ತಂಗಿ ತಿಳಿಸುತ್ತಾಳೆ. ಇದೇ ಥರ ಅನುಭವ ನಿಮಗೆ ಆಗಿದೆಯಾ? ಕಮೆಂಟ್ ಮಾಡಿ. ನಿಮಗೆ ಇದೇ ಥರ ವಿಡಿಯೋಸ್ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.